ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸಿರಿಯವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ 10ಗೆ ಹೋಗ್ಬಿಟ್ಟು ಇವರು ಹೊರಗಡೆ ಬಂದರು. ಸೊ ಇವರ ವ್ಯಕ್ತಿತ್ವದಿಂದಾನೇ ಎಷ್ಟೊಂದು ಜನದ ಮನಸ್ಸನ್ನ ಗೆದ್ದಿದ್ದಾರೆ ಸಿರಿ ಅವರು. ತುಂಬಾ ಸಿಂಪಲ್ ಆಗಿ ಸಾಫ್ಟ್ ಆಗಿರುವಂಥದ್ದು ಅವರ ನೇಚರ್ ಅಂತ ಹೇಳ್ಬೋದು. ಸೊ ಇವಾಗ ಹೊರಗಡೆ ಬಂದಾದಮೇಲೆ ಅವರ ಫ್ಯಾನ್ಸ್ ಎಲ್ಲರಿಗೂ ಇವಾಗ ಒಂದು ಸಡನ್ನಾಗಿ ಒಂದು ಶಾಕ್ ಕೊಟ್ಟಿದ್ದಾರೆ. ಸೊ ಯಾವುದೇ ಥರದ ಇನ್ವಿಟೇಷನ್ ಇಲ್ದಂಗೆ ಇವಾಗ ಅವರು ಮದುವೆ ಆಗ್ತಿದ್ದಾರೆ ಅಂತ ಒಂದು ವಿಷಯ ಇವಾಗ ಹೊರಗಡೆ ಬಂದಿದೆ. ಸೊ ಏನು ಇದೆಲ್ಲ ನಿಜಾನ ಸುಳ್ಳ, ಶೂಟಿಂಗೋಸ್ಕರ ಮಾಡ್ತಿರೋದಾ ಏನು ಅಂತೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಸಿರಿಜಾ ಅವರಿಗೆ ಅರ್ಶಿನ ಶಾಸ್ತ್ರ ಮಾಡ್ತಾಯಿದ್ರು. ಸೊ ಆ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಸೊ ಆ ವಿಡಿಯೋ ಬಗ್ಗೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಅದರ ಒಂದು ಕಂಟಿನ್ಯೂಷನ್ ಪಾರ್ಟ್ ಈ ವಿಡಿಯೋ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಅರ್ಶಿನ ಶಾಸ್ತ್ರದ ವಿಡಿಯೋ ಅವ್ರಿಗೆ ತುಂಬಾ ವೈರಲ್ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ಇವಾಗ ಇನ್ನೂ ಒಂದು ವಿಡಿಯೋ ವೈರಲ್ ಆಗಿದೆ. ಅದು ಏನು ಅಂತ ಅಂದರೆ ಅವರು ಮದುವೆ ಆಗ್ತಾ ಇರೋದು. ಸೊ ಅವರ ಇನ್ಸ್ಟಾ ಅಕೌಂಟಲ್ಲೆಲ್ಲ ಅವರು ಏನೂ ಹಾಕಿರಲಿಲ್ಲ ಇನ್ನೂ, ಬಟ್ ಯಾರೋ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ದು ಈ ಒಂದು ಅವರು ಮದುವೆ ಆಗ್ತಿರುವಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ಮಾಡಿದರು. ಸೊ ಇನ್ನು ತಾಳಿ ಕಟ್ಟೋ ಸಂದರ್ಭದಲ್ಲಿ ಆ ವಿಡಿಯೋ ಆಗಿತ್ತು. ಸೊ ಆ ವಿಡಿಯೋ ಹಾಕಿದಾಗ ಎಷ್ಟೊಂದು ಜನಕ್ಕೆ ಗೊತ್ತಾಗಿರಲಿಲ್ಲ ಇನ್ನು ಇವರು ಮದುವೆ ಆಗ್ತಿದ್ದಾರಾ ಅಥವಾ ಏನು, ಅಥವಾ ಏನಾದರೂ ಶೂಟಿಂಗ್ ಏನಾದರೂ ಮಾಡ್ತಿರುವಂಥ ಕಾರಣಕ್ಕೆ ಯಾವ ವಿಡಿಯೋ ಕ್ಲಿಪ್ಪಿಂಗ್ ಆಯಿತು ಅಂತ. ಬಟ್ ಇವಾಗ ನಿಜವಾಗ್ಲೂ ನೋಡಬೇಕು ಅಂತಂದರೆ ಅವ್ರು ನಿಜವಾಗ್ಲೂ ಮದುವೆ ಆಗಿದ್ದಾರೆ. ಸೊ ಸಾಕಷ್ಟು ವರ್ಷಗಳಿಂದ ಅವರು ಒಬ್ಬ ಒಳ್ಳೆ ಕಂಪ್ಯಾನಿಯನ್, ಸರಿಯಾಗಿರುವಂಥ ಒಂದು ಪಾರ್ಟ್ನರ್ನ ಅವರು ಹುಡುಕ್ತಾಯಿದ್ರು. ಸೊ ಬಿಗ್ ಬಾಸ್ನ ಮುಗಿಸ್ಕೊಂಡು ಬಂದು ಆದಮೇಲೆ ಇವಾಗ ಅವರು ಮದುವೆ ಆಗಿದ್ದಾರೆ. ಸೊ ಅವರ ಹೆಸರು ಏನು ಅಂತೆಲ್ಲ ನಾವು ನೋಡೋದಾದರೆ ಪ್ರಭಾಕರ್ ಬೋರೇಗೌಡ ಅಂತ. ಸೊ ಇವರು ಇನ್ಸ್ಟಾ ಅಕೌಂಟಲ್ಲಿ ನಾವು ನೋಡೋದಾದರೆ ಅವರು ಆ್ಯಕ್ಟರ್ ಅಂತ ಕೂಡ ಇದೆ. ಸೊ ಯಾವುದಾದ್ರೂ ಒಂದಿಷ್ಟು ಫಿಲ್ಮ್ಸಲ್ಲಿ ಅಥವಾ ಸೀರಿಯಲ್ಸಲ್ಲಿ ಇವರು ಆ್ಯಕ್ಟ್ ಮಾಡಿರೋ ಥರ ಇದೆ. ಸೊ ಇವ್ರನ್ನ ಇವಾಗ ಸಿರಿಜಾ ಅವರು ಮದುವೆ ಆಗಿದ್ದಾರೆ. ಸೊ ನಮಗೆ ಇದೆಲ್ಲ ಹೊಸದಾಗಿ ಸಡನ್ನಾಗಿ ಇವಾಗ ಸೆಟ್ ಆಗಿರೋದು ಅಂತ ಅನ್ನಿಸ್ಬೋದು. ಬಟ್ ನೀವು ಪ್ರೀವಿಯಸ್ ಪೋಸ್ಟ್ಗಳಲ್ಲಿ ಏನಾದರೂ ಅಬ್ಸರ್ವ್ ಮಾಡಿದರೆ ಬಿಗ್ ಬಾಸ್ನಿಂದ ಹೊರಗಡೆ ಬರ್ತಿದ್ದಂಗೆ ಅವ್ರ ಮನೇಲಿ ಒಂದು ವೆಲ್ಕಮ್ ಸೆರೆಮನಿ ಥರ ನಡೆಯುತ್ತೆ ಅವರಿಗೆ. ಸೊ ಆ ವೆಲ್ಕಮ್ ಫೋಟೋಸಲ್ಲಿ ನೋಡೋದಾದರೆ ಇವರು ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಸೊ ಇದು ಇವಾಗ ಅಲ್ಲ, ಮೊದಲಿಂದನೂ ಅವರು ಇಷ್ಟಪಟ್ಟಿರ್ಬೋದು ಅಥವಾ ಮನೇಲಿ ಸೆಟ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಸೊ ಇವಾಗ ಅವರು ಮದುವೆ ಆಗ್ತಿದ್ದಾರೆ ಅಷ್ಟೇ. ಎಷ್ಟೊಂದು ಜನಕ್ಕೆ ಇದೆಲ್ಲ ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕೆ ಅಂತ ಅಂದರೆ ಅವರು ಎಲ್ಲೂ ಕ್ಲೂ ಬಿಟ್ಕೊಡ್ಲಿಲ್ಲಂಗೆ ಸಡನ್ನಾಗಿ ಸಿಂಪಲಾಗಿ ದೇವಸ್ಥಾನದಲ್ಲಿ ಮದುವೆ ಆಗಿರೋದು. ಸೊ ಮುಂದಿನ ದಿನಗಳಲ್ಲಿ ಸಿರಿಜಾ ಅವರು ಇದ್ರ ಬಗ್ಗೆ ಎಲ್ಲ ಹಂಚ್ಕೋಬೋದು, ನೋಡೋಣ. ಹಂಚ್ಕೊಂಡ್ರೆ ನಾನು ಕೂಡ ಖಂಡಿತವಾಗ್ಲೂ ಏನು ಹೇಳಿದ್ರು ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೊಂದು ಚಿಕ್ಕ ಅಪ್ಡೇಟ್ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ರಕ್ಷಾ ರೇಟಿಂಗ್ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.